ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮೆಲ್ಲರಿಗೂ ಸಂಕಷ್ಟಹರ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ಅಂತ. ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ. ನಾವು ಗಣೇಶನನ್ನು ನೆನೀತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತಾ ಈ ಮಕರ ರಾಶಿ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಜಾಯ ಮಾರ್ತಾಂಡ ಸಂಭೂತಂ ತಮಾನಮಾಮಿ ಶನೇಶ್ವರಂ. ಓಂ ಶಂ ಶನೇಶ್ವರಾಯ ನಮಃ. ಎಲ್ಲರಿಗೂ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿದೇವನನ್ನು ನೆನೆಯುತ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ನಾನಿವಾಗ ಈ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಜೀವನದ ತತ್ವ ಹೇಗಿರತಕ್ಕಂಥದ್ದು ಇರುತ್ತದೆ, ಯಾವ ಒಂದು ವಿಚಾರಗಳಲ್ಲಿ ಇವರು ಬದಲಾವಣೆಗಳನ್ನು ತಂದು ಕೊಡಬೇಕಾಗುತ್ತೆ ಮತ್ತು ಯಾವಾಗಲೂ ಕೂಡ ದುಡಿಮೆಯ ಬಗ್ಗೆನೇ ಯೋಚನೆಗಳನ್ನು ಮಾಡಬೇಕಾ ಅಥವಾ ಹೇಗೆ ಜೀವನದಲ್ಲಿ ಇರಬೇಕಾಗಿರುತ್ತೆ ಅಂತ ಧಾರ್ಮಿಕವಾಗಿರತಕ್ಕಂಥ ಒಂದು ವಿಚಾರವನ್ನು ಹೇಗೆ ಬೆಳೆಸಿಕೋಬೇಕಾಗತಕ್ಕಂಥದ್ದು ಮತ್ತು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಕರ ರಾಶಿ ನೋಡ್ಕೊಳ್ಳಿ. ಮಕರ ರಾಶಿ ಜೀವನ ಪರ್ಯಂತ ಈ ಬದಲಾವಣೆಗಳು, ನಿಮ್ಮಲ್ಲಿನ ಬದಲಾವಣೆಗಳು ಅತ್ಯವಶ್ಯಕವಾಗಿರತಕ್ಕಂಥದ್ದು ಮತ್ತು ನಿಮ್ಮನ್ನು ಒಬ್ಬ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಇಲ್ಲಿ ಮಕರ ರಾಶಿ ನೋಡಿ, ಮಕರ ರಾಶಿ ಆಮೆಯ ತತ್ವ ಅಂದರೆ ಮೊಸಳೆಯ ತತ್ವ ಹಿಡಿದರೆ ಪಟ್ಟು, ಹಾಗೆ ಸುಮ್ಮನೆ ಇದ್ದ ಹಾಗೆ ಏನೂ ಗೊತ್ತೇ ಇಲ್ವೇನೋ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಇರುತ್ತೆ. ಆದರೆ ಅತ್ಯಂತ ಎಲ್ಲವನ್ನ ತಿಳಿದಿರತಕ್ಕಂಥ ವ್ಯಕ್ತಿಗಳು ಇಲ್ಲಿ ದಶಮ ಸ್ಥಾನ, ಶನಿ ಆಡಳಿತ ಮಾಡ್ತಕ್ಕಂಥ ಸ್ಥಾನ. ನೀವು ಮಕರ ರಾಶಿಯವರು ಆಗಿದ್ದಲ್ಲಿ ಖಂಡಿತ ಇಲ್ಲಿ ಬರ್ತಕ್ಕಂಥದ್ದು ನೋಡಿ, ಶನಿ ಆಡಳಿತ ಆದರೂ ಗುರು ನೀಚ ಸ್ಥಾನ, ಕುಜ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ಇರುತ್ತೆ. ಗುರು ನೀಚನಾಗಿರತಕ್ಕಂಥದ್ದು ಕರ್ಮಸ್ಥಾನಗಳಲ್ಲಿ, ಕರ್ಮಸ್ಥಾನ ಅಂದರೆ ಅರ್ಥಾತ್ ಹೇಗೆ ದಶಮ ಸ್ಥಾನ, ಈ ಹತ್ತರ ಸ್ಥಾನದಲ್ಲಿ, ಕೆಲಸದ ಸ್ಥಾನದಲ್ಲಿ, ದುಡಿಮೆಯ ಸ್ಥಾನದಲ್ಲಿ ಗುರು ನೀಚ ಧರ್ಮ ಮತ್ತು ಇಲ್ಲಿ ಸ್ವಲ್ಪ ಸೋಲುತ್ತೆ ಧರ್ಮ ಅಂತ. ಕುಜ ಉಚ್ಚ ಆದರೆ ಕುಜ ಉಚ್ಚರಾಗಿರುವುದರಿಂದ ಅಧರ್ಮವಲ್ಲ, ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ಈ ಕುಜ ಉಚ್ಚ ಆಗಿರತಕ್ಕಂಥದ್ದು ಒಬ್ಬ ಸ್ಟ್ರಿಕ್ಟ್ ಮ್ಯಾನ್ ಆಗಿರತಕ್ಕಂಥ ವಿಚಾರ. ಯಾವುದೇ ಅಂದರೆ ಯಾವುದೇ ಮರ್ಸಿ ಕೊಡಲಿಕ್ಕಿಲ್ಲ, ಯಾವುದೇ ಮರ್ಸಿಗನ್ನು ಕೊಡೋದಿಲ್ಲ. ಅದೇ ಗುರುತತ್ವ ಆಗಲ್ಲ. ಸ್ವಲ್ಪ ಮರ್ಸಿ ಕೊಟ್ಟು ಬಿಡುತ್ತೆ. ಯಾಕಂದರೆ ಅವ್ರಿಗೆ ಸ್ವಲ್ಪ ಬರೆಯೋ ಥರ ಮಾಡುತ್ತೆ. ಅನೇಕ ವಿಚಾರ ಗುರು ಅಲ್ಲಿ ಯಾಕೆ ನೀಚತ್ವದ ಅಂತಕ್ಕಂಥ ವಿಚಾರಗಳನ್ನು ಅನೇಕ ವಿಚಾರಗಳಿದೆ. ಹುಡುಕೊಂತ ಹೋದಾಗ ಇಲ್ಲಿ ಗುರುವಿನ ತತ್ವ ಮಕರ ರಾಶಿಯವರಿಗೆ ಕಡಿಮೆ. 3-12ರ ಅಧಿಪತಿ ಗುರುಬಲ ಇಲ್ಲದ ಒಂದು ಮಕರ ರಾಶಿಯವರು ಅಂದರೆ ಅರ್ಥಾತ್ ಜಾತಕದ ವಿಚಾರವಾಗಿ ನೋಡಿಕೊಂಡು ಗುರು ಜಾತಕದಲ್ಲಿ ಹೇಗಿದೆ ಅವೆಲ್ಲ ನೋಡ್ತೀವಿ. ಅಫ್ಕೋರ್ಸ್ ಆದರೆ ನಾವು ರಾಶಿಯವರನ್ನ ತತ್ವವನ್ನು ನೋಡಿದಾಗ ಜ್ಞಾನ ಅದಕ್ಕೆ ಹೇಳಿದ್ವಿ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೋಡಿ ಖಂಡಿತ ಜ್ಞಾನವಂತರು ಆದರೂ ಸಹಿತವಾಗಿ ಜ್ಞಾನವಿಲ್ಲದ ಹಾಗೆ ಬಿಹೇವ್ ಮಾಡ್ತಕ್ಕಂಥದ್ದು ಇರುತ್ತೆ. ಅರ್ಥಾತ್ ಹೇಗೆ ಅಂದರೆ ಸ್ಟ್ರಿಕ್ಟ್ ಆಗಿರ್ತಾರೆ. ಕುಜನ ತನ್ನ ಅಲ್ಲಿ ಕೆಲಸವನ್ನೇ ನಂಬಿ ಬದುಕುವಂಥ ವ್ಯಕ್ತಿಗಳು ಕೂಡ ಅಂತ ಕೇಳ್ತೀವಿ. ಧಾರ್ಮಿಕವಾಗಿ ಸ್ವಲ್ಪ ದೂರ ಇರ್ತಾರೆ. ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಇವರ ಜಾತಕವನ್ನು ನೋಡಿದಾಗ ಮ್ಯಾಕ್ಸಿಮಮ್ ಶ್ರಮಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಈ ಮಕರ ರಾಶಿಯವರು. ಸಾಧ್ಯವಾದಷ್ಟು ಮಕರ ರಾಶಿಯವರು ಹಿರಿಯರಿಗೆ ಅಥವಾ ತಂದೆಯ ಸಮಾನರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಇಲ್ಲಿ ಕೆಲವು ನಾನು ಅಂತಕ್ಕಂಥ ಅಹಂ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಮಾಡುತ್ತದೆ. ಎಲ್ಲ ಮುಂದಾಳತ್ವ ನೋಡಿ. ಅಫ್ಕೋರ್ಸ್ ದಶಮ ಸ್ಥಾನ, ನಾವು ಕೇಂದ್ರ ಸ್ಥಾನ, ಅಹಂ ಸ್ಥಾನ ಎಲ್ಲ ವಿಚಾರ ನೋಡಿದ್ವಿ ಅಂತ. ಅತ್ಯಂತ ಮೀಡಿಯಂ ಕೂಲಿ ಅಂದರೆ ಜಾಸ್ತಿ ಪ್ರಿಯಾರಿಟಿ ಏನು ಕೊಡ್ತಕ್ಕಂಥದ್ದು, ಏನು ನನ್ನಿಂದ ಆಗಿದ್ದು, ಈ ಕೆಲಸ ನಾನು ಮಾಡಿದೆ, ನಾನು ಬಂದ ಮೇಲೆ ಈ ಕೆಲಸ ಆಗಿದ್ದು ಅಂತಕ್ಕಂಥದ್ದು ಅವರಲ್ಲಿ ಇರುತ್ತೆ. ಒಂದು ವಿಚಾರ ನಕ್ಷತ್ರ ಸಹಿತವಾಗಿ ನಾವು ನೋಡ್ಕೊಳ್ಳಿ. ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರಗಳು, ಶ್ರವಣ ನಕ್ಷತ್ರಗಳು, ತದನಂತರ ಧನಿಷ್ಠ ನಕ್ಷತ್ರ. ತುಂಬ ಆಸೆ ಇರ್ತಕ್ಕಂಥ ವ್ಯಕ್ತಿಗಳು, ತುಂಬ ಆಸೆ ಇರುತ್ತದೆ, ಗೊತ್ತಾಗೋದಿಲ್ಲ ಅಷ್ಟೇ. ಈ ಅಮಾವಾಸ್ಯೆಗೆ ಅಂದರೆ ಅಮಾವಾಸ್ಯೆಯಿಂದ ಕೆಲವೊಂದು ಬಾರಿ ನಿಮ್ಮ ಜೀವನದಲ್ಲಿ ಸೋಲ್ತಕ್ಕಂಥದ್ದು ಬರ್ತದೆ. ಕೆಲವೊಂದು ತಪ್ಪುಗಳು, ನಿಗೂಢವಾಗಿರ್ತಕ್ಕಂಥ ತಪ್ಪುಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಈ ಮಕರ ರಾಶಿಯವರಿಗೆ ಬರುತ್ತೆ. ಕೆಲವೊಂದು ಭಾವ ನೀವು ನೋಡಿದಾಗ ಒಂದು ವಿಶೇಷವಾಗಿ ವೈವಾಹಿಕ ಜೀವನ ಕೆಲವೊಂದು ಬಾರಿ
ಹದಗೆಡತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಕೆಲವೊಂದು ವಿಚಾರಗಳನ್ನು ಮಕರ ರಾಶಿಯವರು ಹುಡುಕ್ತಾ ಹೋದಾಗ ಗೋಪ್ಯವಾಗಿರ್ತಕ್ಕಂಥ ಗುಣ ಇರುತ್ತದೆ. ನೀವು ಎಕ್ಸಾಂಪಲ್ ನೋಡಿರಬಹುದು. ನೋಡಿ, ಮಕರ ರಾಶಿಯವರು ನೀವು ಆಗಿದ್ದಲ್ಲಿ ಎಲ್ಲೋ ಯಾವುದೋ ವ್ಯಕ್ತಿ ಬರ್ತಾರೆ, ಆ ವ್ಯಕ್ತಿ ನೀವು ಹೋಗ್ತಾ ಇರ್ತೀರ. ಮಕರ ರಾಶಿಯವರಾಗಿದ್ದರೆ ಅವರಿಗೆ ಮುಂಚೆಲೇ ಗೊತ್ತಿರ್ತದೆ ಇವರು ಏನೋ ಕೇಳಬಹುದು ಅಥವಾ ನಾನು ಏನೋ ಕೇಳೋಕ್ಕೆ ಮಾತಾಡಿಸ್ಲಿಕ್ಕೆ ಬರಬಹುದು ಅಂತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ದೂರದಲ್ಲಿ ನೋಡಿ ಮತ್ತೆ ಅನಲೈಸ್ ಮಾಡ್ತಕ್ಕಂಥದ್ದು, ಸಿಕ್ಸ್ತ್ ಸೆನ್ಸ್ ಪವರ್ ಇರುತ್ತದೆ ಅವರಿಗೆ. ಮ್ಯಾಕ್ಸಿಮಮ್ ಅಂದರೆ ಅನಲೈಸ್ ಥರ ಯೋಚನೆ ಮಾಡಿಬಿಡ್ತಾರೆ. ಏನೋ ಕೇಳೋಕ್ಕೆ ಬರ್ತಾ ಇದ್ದಾನೆ, ಅದನ್ನು ದೂರ ತರಿಬೇಕು ಅಂತಕ್ಕಂಥದ್ದು ಅವರಲ್ಲಿ ಚೆನ್ನಾಗಿ ಬರುತ್ತೆ. ಇದೊಂದು ವಿಶೇಷವಾಗಿ ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿ ಯಾರಿದ್ದೀರೋ ಸುಳ್ಳನ್ನು ಹೇಳಿದರೆ ಮ್ಯಾಕ್ಸಿಮಮ್ ಅವರ ಪತನಕ್ಕೆ ಬರ್ತೀರಿ. ಈ ವಿಚಾರಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳತಕ್ಕಂಥದ್ದು ಅಷ್ಟೇ ಸತ್ಯ. ಜೊತೆಗೆ ಸಾಧ್ಯವಾದಷ್ಟು ಕೂಡ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ. ಖಂಡಿತವಾಗಿ ನಾನು ಕೆಲವೊಂದು ವಿಚಾರಗಳಲ್ಲಿ ನೋಡ್ತಾ ಇರ್ತೀನಿ, ಧರ್ಮಕ್ಕೆ ಹೆಚ್ಚು ಒಲವನ್ನು ಕೊಡೋದಿಲ್ಲ. ಏನೋ ಡಾಂಬಿಕವಾಗಿರ್ತಕ್ಕಂಥದ್ದು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಡಾಂಬಿಕತೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ. ಇವರ ಪ್ರಿಯಾರಿಟಿ ಏನು ಅಂದರೆ ಮ್ಯಾಕ್ಸಿಮಮ್ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನನಗೆ ನಂಬಿಕೆ ಇದೆ, ನಾನು ಮಾಡ್ತೇನೆ, ನನ್ನಿಂದ ಆಯಿತು ಅಂತಕ್ಕಂಥ ತತ್ವಗಳು ಕೆಲವೊಂದು ಬಾರಿ ಕಡಿಮೆ ಮಾಡಬೇಕಾಗುತ್ತೆ. ಅದರಿಂದ ಸಮಾಜಗಳಲ್ಲಿ ವಿರೋಧಿಗಳು ಜಾಸ್ತಿ ಆಗ್ತಾ ಬರ್ತಾರೆ. ಮತ್ತು 2ರ ಅಧಿಪತಿಯಾಗಿರ್ತಕ್ಕಂಥದ್ದು ಶನಿ ಯಾವಾಗಲೂ ಹಣದ ಚಿಂತೆ, ಕುಟುಂಬದ ಚಿಂತೆ ವಿಚಾರಗಳನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಮನೆಯವರ ಸಪೋರ್ಟ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ನೋಡ್ಕೊಳ್ಳಿ, ಮಕರ ರಾಶಿಯವರು ಇರ್ತಕ್ಕಂಥವರಿಗೆ ಅಫ್ಕೋರ್ಸ್ ಖಂಡಿತ ಮನೆಯವರೇ ಶತ್ರುಗಳಾಗ್ತಾರೆ ಅಥವಾ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಅಷ್ಟು ಉತ್ತಮತೆಯನ್ನು ಕೊಡಲಿಕ್ಕಿಲ್ಲ. ಇವರದೊಂದು ತತ್ವ ಅಥವಾ ಸಪ್ರೇಟಾಗಿ ಬೆಳೆಯಬೇಕು ಅಂತಕ್ಕಂಥ ತತ್ವ ಜಾಸ್ತಿ ಇರುತ್ತೆ. ಕೆಲವೊಂದು ಹೊಂದಾಣಿಕೆಗಳು ಅಗತ್ಯಕ್ಕೆ ಕಷ್ಟ ಇರ್ತಕ್ಕಂಥ ದೂರ ಇರುತ್ತೆ. ಸಪ್ರೇಟಾಗಿ ಬರಬೇಕು, ನಾನು ನನ್ನ ಸುಖ, ಈ ಮನೋಭಾವ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಒಂದು ವಿಚಾರ ತಿಳ್ಕೊಳ್ಳಿ, ನಾನು ಯಾಕೆ ಎಷ್ಟೊಂದು ಬಿಡಿಸಿ ಪ್ರತಿಯೊಂದು ಹೇಳ್ತಾ ಇದ್ದೀನಿ ಅಂತಾಗ ನಿಮ್ಮಲ್ಲಿ ಯಾವುದೋ ನ್ಯೂನತೆ ಇದೆ, ಅದನ್ನು ಬದಲಾವಣೆ ಮಾಡಿಕೊಳ್ಳತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಫ್ಕೋರ್ಸ್ ನನ್ನಲ್ಲಿ ಈ ವಿಚಾರಗಳು ಜಾಸ್ತಿ ಇದೆ, ನಾನು ಹೇಗೆ ಆದಷ್ಟು ಕೂಡ ಬದಲಾವಣೆಗಳ ಮಾಡ್ಕೋಬೇಕು, ವಿಚಾರಗಳು ನಿಮಗೆ ಗೊತ್ತಿರಬೇಕು. ಜೊತೆಗೆ ಸಾಧ್ಯವಾದಷ್ಟು ತಂದೆಯ ಸಮಾನರು, ತಂದೆಗೆ ಆದಷ್ಟು ಗೌರವವನ್ನು ಕೊಡತಕ್ಕಂಥದ್ದು ಅತಿ ಮುಖ್ಯ. ಉದಾಸೀನವನ್ನು ಮಾಡ್ಕೊಳ್ತಾ ಹೋಗ್ತಿರೋ ಅಲ್ಲಿ ನಿಮಗೆ ಗುರುವಿನ ತತ್ವ ಕಡಿಮೆ ಆಗ್ತಾ ಬರ್ತದೆ. ಜೀವನದಲ್ಲಿ ಏಳಿಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಆದರೆ ಒಂದು ವಿಶೇಷತೆ ಮಕರ ರಾಶಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಖಂಡಿತವಾಗಿ ಕೆಲಸದಲ್ಲಿ ತಲ್ಲೀನತೆ ಇದ್ದಾಗ ಅವರು ಅಫ್ಕೋರ್ಸ್ ಖಂಡಿತವಾಗಿ ಆ ಕೆಲಸವನ್ನು ಮಾಡದಲೇ ಬಿಡದೇ ಇರ್ತಕ್ಕಂಥದ್ದು ಇರುವ ಸಾಧ್ಯತೆ. ಇವರು ಒಂದು ಮಕರ ರಾಶಿಯವರಾಗಿದೆ. ಯೂಟರ್ನ್ ಜಾಸ್ತಿ ತಗೋಬೇಡಿ. ಯೂಟರ್ನ್ಸ್ ಮೀನ್ಸ್ ಒಂದು ಕೆಲಸ ಮಾಡ್ತಿರ್ತೀರಿ, ಆ ಕೆಲಸ ಮಾಡದೆ ಮಾಡ್ತಾ ಇರ್ತಕ್ಕಂಥದ್ದು ಅರ್ಥ ಮಾಡಿ ಕೆಲಸಗಳನ್ನು ಯೂಟರ್ನ್ ತಗೋಬೇಡಿ. ಅಲ್ಲಿ ಅರ್ಧ ಕೆಲಸ ಅರ್ಧಕ್ಕೇನೆ ಇರುತ್ತೆ. ನಾನಾ ವಿಚಾರಗಳಿಗೆ ತಲೆ ಹಾಕಬೇಡಿ. ಒಂದು ವಿಚಾರದಲ್ಲಿ ತಾವು ತಲ್ಲೀನತೆಯನ್ನು ತೋರಿಸ್ಕೊಳ್ಳಿ. ಮ್ಯಾಕ್ಸಿಮಮ್ ಹಿಂಬರವಾಗಿ ಬೆಳಿತೀರಾ. ಮಕರ ರಾಶಿಯವರಿಗೆ ಅಂದರೆ ಪೊಟೆನ್ಷಿಯಾಲಿಟಿ ಇದೆ ಈ ತತ್ವ. ಮತ್ತು ಈ ಒಂದು ತತ್ವ ಈ ಕಡೆ ಇದ್ದಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ವಿಚಾರ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಅದು ಭೂಮಿಯ ತತ್ವ ಅಂತ ನೋಡಿದ್ವಿ. ಸ್ಥಿರವಾಗಿರ್ತಕ್ಕಂಥದ್ದನ್ನು ಮಾಡಿಕೊಳ್ಳತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ಶನಿಯ ತತ್ವ ಆಕಾಶ ತತ್ವ ಇದ್ದರೂ ಸಹಿತ, ವಾಯು ತತ್ವ ಇದ್ದರೂ ಸಹಿತವಾಗಿ ಸ್ವಲ್ಪ ಬದಲಾವಣೆಗಳನ್ನು ಬಯಸ್ತಾ ಏನಾದರೂ ಬಂದರೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿ ಇರತಕ್ಕಂಥವರಿಗೆ ದಾನವನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಅಂದರೆ ಆದಷ್ಟು ಕೂಡ ನೀವು ಗುರು ಹಿರಿಯರಿಗೆ ಒಂದು ಡಾಂಬಿಕ ರೀತಿಯಲ್ಲಿ ಔದಾರ್ಯವನ್ನು ಕೊಡದಲ್ಲೇ ಇದ್ದರೂ ಧಾರ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಜಾಸ್ತಿ ಬೆಳೆಸಿಕೊಳ್ಳಿ. ಗುರು ಹಿರಿಯರಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ಬೆಳೆಸಿಕೊಳ್ಳಿ. ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜ್ ಶಕ್ತಿ ಎಲ್ಲ ಇರ್ತಕ್ಕಂಥದ್ದು ಇರುತ್ತದೆ. ಅವರು ಗೆಲ್ತಕ್ಕಂಥದ್ದು ಶಕ್ತಿ ಕೂಡ ಇರುತ್ತೆ. ಅಫ್ಕೋರ್ಸ್ ಕೇವಲ ನನ್ನಿಂದಲೇ ಆಯಿತು ಅಂತಕ್ಕಂಥ ಮನೋಭಾವವನ್ನು ಕಡಿಮೆ ಮಾಡಿಕೊಳ್ಳಿ. ಆದಷ್ಟು ಈ ಮಕರ ರಾಶಿಯವರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ. ಯಾಕಂದರೆ ಶನಿಯ ತತ್ವ, ಶನಿ ಕರ್ಮಕ್ಕೆ ಕಾರಕ, ಕರ್ಮವನ್ನು ನಂಬಿರ್ತಕ್ಕಂಥದ್ದು. ಅಫ್ಕೋರ್ಸ್ ಖಂಡಿತ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ. ಈ ಕರ್ಮದ ಜೊತೆ ಧರ್ಮವನ್ನು ಸೇರಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಸಾಧ್ಯವಾದಷ್ಟು ಈ ವಿಡಿಯೋನ ಯಾರು ನೋಡ್ತಿರೋ ನಿಮ್ಮಲ್ಲಿ ಯಾವ ಬದಲಾವಣೆಗಳು ಅನಿವಾರ್ಯವಾಗಿ ನೀವು ಮಾಡಿಕೊಳ್ತಕ್ಕಂಥದ್ದು ಇರುತ್ತೆ, ಖಂಡಿತ ಮಾಡಿಕೊಳ್ಳಿ. ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ
ನೋಡಿದ್ರಲ್ಲ ಮಕರ ರಾಶಿಯವರ ಗುಣಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ಇದ್ದರೆ ಒಳ್ಳೆಯದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಇಲ್ಲ ಓಂ ಗಣೇಶಾಯ ನಮಃ ಅಂತನಾದರೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಉತ್ತಮ ಭವಿಷ್ಯ ಮತ್ತು ಉತ್ತಮ ಭವಿಷ್ಯದೊಂದಿಗೆ, ಉತ್ತಮ ರಾಶಿ ಫಲದೊಂದಿಗೆ ಸಿಗ್ತೀನಿ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಹುಷಾರಿಲ್ಲದ ಕಾರಣ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಗಂಟಲು ನೋವಾಗ್ಬಿಟ್ಟಿದೆ, ಅದಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ, ದಯವಿಟ್ಟು ನನ್ನ ಕ್ಷಮಿಸಿ. ಓಕೆ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಉತ್ತಮ ಮಾಹಿತಿಯೊಂದಿಗೆ, ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್ ಮೈ ಡಿಯರ್ ಆಲ್ ಫ್ರೆಂಡ್ಸ್, ಟೇಕ್ ಕೇರ್ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮಕರ ರಾಶಿಯವರಾಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಬಾಯ್.